ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಹಣ್ಣು ಮೆಣಸಿನ್ಕಾಯಿಂದ ಚಟ್ನಿ ಮಾಡ್ತೀನಿ ರೀ. ಉಳ್ಳಾಗಡ್ಡಿ ಚಟ್ನಿನೂ ಅಂತಾರೆ, ಇದಕ್ಕೆ ಉಳ್ಳಾಗಡ್ಡಿ ಖಾರನೂ ಅಂತಾರೆ. ಒಂದು ಅರ್ಧ ಪಾವು ಕೆಜಿ ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿನಿ. ಇದು ತೊಳಿತೀನಿ ರೀ, ನೀರು ಹಾಕಿ ಹಣ್ಣು ಮೆಣಸಿನ್ಕಾಯಿ ತೊಳ್ಕೊತೀನಿ ರೀ. ಒಣ ಮೆಣಸಿನ್ಕಾಯಿ ಇದ್ದು ಅಂದ್ರೆ ಬಿಸಿನೀರಾಗ ಒಂದು 10 ನಿಮಿಷ ಇಟ್ಟೂ ಮಾಡ್ಕೊಬೋದು ರೀ, ಅದನ್ನು ಚೆಂದ ಆಗ್ತದೆ. ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಜಾಸ್ತಿ ತಂದಿರ್ತೀವಿ, ಒಂದು ಸ್ವಲ್ಪ ದಿನ ಇದ್ದಾಗ ಹಣ್ಣು ಆಗ್ತಾವೆ ನೋಡ್ರಿ, ಅದರಲ್ಲೂ ಮಾಡ್ಕೊಬೋದು. ಈ ಥರ ಹಣ್ಣು ಮೆಣಸಿನ್ಕಾಯಿಂದ ಮಾಡ್ಕೊತೀನಿ ರೀ. ನಾನು ತೊಳೆದು ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಈಗ ಮಿಕ್ಸಿ ಜಾರ್ ಒಳಗೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕ್ರಿ. ಬೆಳ್ಳುಳ್ಳಿ ಹಾಕ್ಕೋತೀನಿ. ಜೀರಿಗೆ 1 ಸ್ಪೂನ, ರುಚಿಗೆ ಉಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದು ಮಿಕ್ಸಿಗೆ ಹಾಕಿಟ್ಕೋತೀನಿ ರೀ. ಆಮೇಲೆ ಖಾರ ರೆಡಿ ಮಾಡ್ಕೋತೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡಿನಿ ರೀ. ಸ್ವಲ್ಪ ಗಟ್ಟಿ ಐತಂದ್ರೆ ಸ್ವಲ್ಪ ನೀರು ಹಾಕಿನೂ ಒಂದು 2 ಸ್ಪೂನ್ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ ರೀ. ನೋಡಿರಿ, ಸಣ್ಣ ಪೇಸ್ಟ್ ಆಗ್ಯದ. ಆ ಥರ ರೆಡಿ ಮಾಡ್ಕೊಂಡಿಟ್ಟು ಈಗ ಒಂದು 2 ಈರುಳ್ಳಿ ಕಟ್ ಮಾಡ್ಕೋತೀನಿ ರೀ. ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೋತೀನಿ. ಈ ಥರ ಸಣ್ಣ ಕಟ್ ಮಾಡ್ಕೋಬೇಕ್ರಿ ಈರುಳ್ಳಿ. ಈ ಚಟ್ನಿ ಭಾಳ ಟೇಸ್ಟ್ ಆಗ್ತದೆ ರೀ. ರೊಟ್ಟಿ, ಚಪಾತಿ, ರೈಸ್ ಎಲ್ಲದಕ್ಕೂ ಏನಪ್ಪ ತರಕಾರಿ ಇಲ್ಲ ಏನು ಮಾಡೋದು ಇವಾಗ ಅಂದ್ರೆ ಪಟ್ಟ ಒಂದು 5 ನಿಮಿಷದಾಗ ರೆಡಿ ಮಾಡ್ಕೊಬೋದು ರೀ. ಆ ಥರ ಮಿಕ್ಸಿಗೆ ಒಂದು ಸಲ ಹಾಕಿಟ್ಟೆ ಅಂದ್ರೆ ತಿಂಗಳಾನ್ಗಟ್ಲೆ ಇಡ್ಬೋದು. ಗಾಜಿನ ಬರಣೆಗೆ ಹಾಕಿಟ್ಟೆವು ಅಂದ್ರೆ ಫ್ರಿಜ್ನಾಗ ಏನಾಗಲ್ಲ ರೀ. ಯಾವಾಗ ತಿನ್ನಂಗೆ ಅನಿಸ್ತದೆ ಅವಾಗ ಒಂದು ಈರುಳ್ಳಿ ಕಟ್ ಮಾಡಿ ಅದು ಈಗೇನು ಮಿಕ್ಸಿಗೆ ಹಾಕಿಟ್ಟೇವಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಉಳ್ಳಾಗಡ್ಡಿ ಖಾರ ಮಾಡ್ಕೊಂಡು ತಿನ್ಬೋದು ರೀ. ಅವಾಗೆಲ್ಲ ಅಜ್ಜಿ ಕಾಲದಾಗ ಜಾಸ್ತಿ ಮಾಡ್ತಿರ್ರಿ, ಈಗ ಅಷ್ಟೊಂದು ಯಾರು ಮಾಡೋದು ಇಲ್ಲ, ತಿನ್ನೋದು ಇಲ್ಲ. ಈ ಥರ ನೀವು ಮಕ್ಳಿಗೆ ಮಾಡಿಕೊಡ್ರಿ. ನೀವು ರುಚಿ ಹತ್ತಿ ಯಾವಾಗ ಮಾಡಿಕೊಡು ಮಮ್ಮಿ, ಬಿಸಿ ರೊಟ್ಟಾಗ ಚಪಾತಿ ಆಗುತ್ತಾರೆ, ಅಷ್ಟು ಟೇಸ್ಟ್ ಆಗ್ತದೆ ರೀ. ಇದು ಈರುಳ್ಳಿ ಕಟ್ ಮಾಡ್ಕೊಂಡಿನಿ ರೀ. ಈಗ ಈರುಳ್ಳಿ ತೊಳ್ಕೊಬೇಕ್ರಿ. ಇದು ಹಾಕಿರ್ತದೆ ಈರುಳ್ಳಿದು, ಹಾಗಾಗಿ ನೀರು ಹಾಕಿ ತೊಳ್ಕೊತೀನಿ ರೀ. ನೀರು ಹಾಕೆಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಕೈ ಹಾಕಿ ತೆಗೊಳ್ದೆ ಈ ಥರ ಈರುಳ್ಳಿ ತೊಳೆದು ಈಗೆಲ್ಲ ನೀರು ಜಾಂಕೋತೀನಿ ರೀ. ಈರುಳ್ಳಿದು ನೀರೆಲ್ಲ ಜಾಂಗಿ ಒಂದು ಪ್ಲೇಟ್ನಾಗ ತಗೋತೀನಿ ರೀ. ನೀರೆಲ್ಲ ಹಿಂಡ್ಕೋತೀನಿ. ಈಗ ನೀರು ಹಿಂಡಿ ಒಂದು ಪ್ಲೇಟ್ನಾಗ ಈರುಳ್ಳಿ ಎಲ್ಲ ತಗೋತೀನಿ. ಈ ಥರ ಈರುಳ್ಳಿ ಎಲ್ಲ ತೆಗೆದಿಡ್ತೀನಿ ರೀ. ಈಗ ಈ ಬೋಲ್ದ ನೀರು ತೆಗಿತೀನಿ ರೀ. ಈ ಚಟ್ನಿ ನೋಡ್ರಿ ಭಾಳ ಟೇಸ್ಟ್ ಆಗ್ತದೆ ರೀ. ಈಗ ಈರುಳ್ಳಿ ಎಲ್ಲ ತಗೊಂಡಿನಿ ರೀ. ಈಗ ಬೋಲ್ ಒಳಗೆ ಹೊಳ್ಳಿ ತೊಳೆದು ಈರುಳ್ಳಿ ಹಾಕ್ಕೋತೀನಿ. ಈಗ ಈರುಳ್ಳಿ ಹೊಳ್ಳಿ ಅದರೊಳಗೆ ಹಾಕ್ತೀನಿ ರೀ ಬೋಲ್ ಒಳಗೆ. ಈಗೇನು ಮಿಕ್ಸಿಗೆ ಮಾಡಿಟ್ಟಿದ್ದೆಲ್ಲ ಚಟ್ನಿ ಖಾರ ಮಿಕ್ಸಿಗೆ ಹಾಕಿಟ್ಟಿದ್ದೆಲ್ಲ ಮೆಣಸಿನ್ಕಾಯಿ, ಅದು ನಮ್ಗೆ ಈರುಳ್ಳಿಗೆ ಎಷ್ಟು ಹಾಕ್ತದೆ ನೋಡ್ಕೊಂಡು ಈರುಳ್ಳಿಗೆ ಹಾಕ್ಕೋಬೇಕ್ರಿ. ಇದು ಈ ಥರ ಮಿಕ್ಸಿಗೆ ಮಾಡಿಟ್ಟೆವು ಅಂದ್ರೆ ಯಾವಾಗಾದ್ರೂ ಮಾಡ್ಕೊಂಡು ತಿನ್ಬೋದು. ಒಂದು ಈರುಳ್ಳಿ ಕಟ್ ಮಾಡಿ ನಮ್ಗೆ ಯಾವಾಗ ತಿನ್ನಂಗೆ ಅನ್ನಿಸ್ತದೆ ಇದಕ್ಕೆ ಈರುಳ್ಳಿಗೆ ಎಷ್ಟು ಹತ್ತದ ಅಷ್ಟೇ ಹಾಕ್ಕೋತೀನಿ ರೀ. ಆಮೇಲೆ ಈ ಥರ ಮಾಡಿ ಫ್ರಿಜ್ನಾಗೂ ಸ್ಟೋರ್ ಮಾಡಿಡ್ಬೋದು ರೀ. ಒಂದು 15 ದಿನ ಆದ್ರೂ ಏನೂ ಆಗೋಲ್ಲ. ಈ ಥರ ಮಾಡಿಟ್ಟೆ ಅಂದ್ರೆ ನಾವು ಮಿಕ್ಸಿಗೆ ಹಾಕಿಟ್ಟೆ ಅಂದ್ರೆ ನೋಡಿರಿ ರೆಡಿ ಐತೆ ನೋಡಿರಿ. ಈ ಥರ ಎಲ್ಲ ಚೆಂದಾಗಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ರೀ. ಈರುಳ್ಳಿಗೆಲ್ಲ ಖಾರ ನೀಟಾಗಿ ಹತ್ಬೇಕ್ರಿ. ಅದು ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಭಾಳ ಸೂಪರ್ ಆಗ್ತದೆ ರೀ ಇದು ಚಟ್ನಿ. ಅವಾಗ ಒಂದು ದಿನ ಮಾಡಿ ಇಡ್ತೀರಿ. ಅವಾಗ ಈಗೆಲ್ಲಿ ಮಾಡ್ತಾರೆ ಈ ಥರ ಯಾರೂ ಚಟ್ನಿ ಮಾಡೋದು ಇಲ್ಲ, ತಿನ್ನೋದಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ನೀವು ಅವಾಗ ಮಾಡ್ಕೊತಿರ್ತೀರಿ. ನೋಡಿರಿ ಎಷ್ಟು ಸೂಪರ್ ಆಗ್ಯದ. ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ್ರಿ. ಈಗ ಬಾಯಿಗೆ ರುಚಿ ಇಲ್ಲಾರ್ದಾಗ ಈ ಥರ ಮಾಡ್ಕೊಂಡು ತಿಂದ್ರೆ ಭಾಳ ಸೂಪರ್ ಆಗ್ತದೆ ರೀ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.